ಗಣಪತಿ ಎಲ್ಲ ಕಡೆಗೂ ಆರ್ತಿ ಸಾಲಂಕಾರಕ ಕಾವ್ಯ ನಾಟಕ ವಿಪ್ರಕ್ಷತ್ರ ಬಿಡಂಗ್ರಿಜಾದ ಮಕರಾನೇಕ ಪ್ರಜಾ ಸೇವಿತ ಶ್ರೀಮತ್ ಸದ್ಗುರು ರಾಘವೇಂದ್ರ ಇಂದಿರಾಟ್ ಕುರ್ಯಾತ್ ಧ್ರುವಂ ಮಂಗಲಂ ರಾಘವೇಂದ್ರ ತೀರ್ಥ ಕೃಪಾ ದೃಷ್ಟಿಸಿ ಏನ್ರಿ ನೀವು ಫೋಟೋ ತೆಗೆದ್ರೆ ನಮಗೆ ಹೈರಾಣ ಮಾಡ್ತೀರಿ. ವಿದ್ವಾಂತರವೇ ವೈಷ್ಣವೇ ಶ್ರೀರಾಘವೇಂದ್ರವೇ ನಮೋ ಅತ್ಯಂತ ದಯಾಲವೇ. ದಾರಿ ಬಿಡಿಸಿ, ಸ್ವಲ್ಪ ದಾರಿ ಬಿಡಿಸಿ, ಮುಂದೆ ಹೋಗಿ, ದಾರಿ ಬಿಡಿ, ದಾರಿ ಬಿಡಿ, ದಾರಿ ಹಾಕಿಲ್ಲ. महाकाय निर्विघ्नं कुर्मैदेव सर्वकार्येषु सर्वदा आरतीयन्मः एकदीपं दर्शयामि. ದಾರಿ ಬಿಡಿಸಿ, ಸ್ವಲ್ಪ ದಾರಿ ಬಿಡಿಸಿ, ದಾರಿ ಸ್ವಲ್ಪ ದಾರಿ ದಾರಿ कल्याण यात्राय कामितप्रदाय श्रीमद्वेंकटनाथाय श्रीनिवासाय ते नमः. ದಾರಿ ಬಿಡಿಸಿ ಸ್ವಲ್ಪ ದಾರಿ ಚೂರಿ ಕಡೆ नमः सूर्याय चंद्राय मंगलाय बुधाय च गुरु शुक्र शनिभ्य च राहुवे केतवे नमः. शब्द है रा अघ ವಾ ಇಂದ್ರ ರಾಘವೇಂದ್ರ. ಅಘ ಅಂದ್ರೆ ಬೆಟ್ಟದಂತೆ ಇರುವ ಪಾಪಗಳು, ರೋಗಗಳು, ದಾರಿದ್ರ್ಯ, ಅಪಜಯ, ಎಲ್ಲ ಶತ್ರುಕಾಟ,
ಇದೆಲ್ಲ ಅಘ ಅಂತ ಕರೀತಾರೆ. ರ ಅಂದ್ರೆ ಬೆಂಕಿ, ರಂ ಅಗ್ನಿ ಬೀಜಂ. ಅಘ ಅಂದ್ರೆ ಬೆಟ್ಟದಂತೆ ಇರುವ ರೋಗಗಳು, ಪಾಪಗಳು, ದಾರಿದ್ರ್ಯ ಇತ್ಯಾದಿ ದೋಷಗಳನ್ನ ರಂ ಬೆಂಕಿಯಂತೆ ಬೆಟ್ಟದಂತೆ ಇರತಕ್ಕ ಆ ಕಷ್ಟಗಳನ್ನ ಸುಟ್ಟು ಹಾಕ್ತಾರೆ. ಆದ್ದರಿಂದ ರಾಧ. ಬೇಂದ್ರ ಅಂದ್ರೇನು? ವಾ ಬೇಕಾರೋ ವಾಂಛಿತ ಪದ. ವಾ ಅಂದ್ರೆ ಕೇಳಿದ್ದನ್ನೆಲ್ಲ ಕೊಡುವ ವಿಷಯದಲ್ಲಿ ಇಂದ್ರ ಶ್ರೇಷ್ಠ, ಉತ್ಕೃಷ್ಟರಾಗಿದ್ದಾರೆ. ಇಂದ್ರ ಶಬ್ದಕ್ಕೆ ಶ್ರೇಷ್ಠರು ಅರ್ಥ. ಏನು ಹೇಳಿದಂಗಾಯ್ತು ರಾಘವೇಂದ್ರನಿಗೆ? ರಾಧ ಅಂದ್ರೆ ಬೆಟ್ಟದಂತೆ ಇರುವ ಪಾಪಗಳನ್ನ, ರೋಗಗಳನ್ನ, ದಾರಿದ್ರ್ಯವನ್ನ ನಾಶ ಮಾಡುವ ವಿಷಯದಲ್ಲಿ ಬೆಂಕಿ ಅಂತ ಇದ್ರೆ ಹಾಗಾದ್ರೆ ಬೆಂಕಿ ನಾವು ರಾಘವೇಂದ್ರ ಸ್ವಾಮಿಗಳು ಇಲ್ಲಪ್ಪ. ಬೇಕಾರೋ ವಾಂಛಿತ ಪದ, ಕೆಟ್ಟದಕ್ಕೆ ಬೆಂಕಿ ಅಷ್ಟೇ. ಭೀಮಸೇನ ದೇವರು ದುರ್ಯೋಧನಿಗೆ ಘೋರ ಪತ್ರಿಗ, ಸಿಂಹ ಶತ್ರುಗಳಿಗೆ ಭಯಂಕರ, ತನ್ನ ಕೂಸಿ ಭಯಂಕರ ಸಿಂಹ. ಬೇರೆಯವರಿಗೆ ಬಾಯಿ ಹಾಕಿದಾಗ ಅವನ ರಕ್ತಗಂಡವನ್ನು ಎಳೆಯುತ್ತೆ. ಅದೇ ಬಾಯಿಂದ ತನ್ನ ಮಗುವನ್ನು ಎತ್ಕೊಂಡು ತನ್ನ ಮಗುವನ್ನು ಇಟ್ಕೊಂಡಾಗ ಆದ ಮಾಧುರ್ಯ ಹೇಗೆ ಶತ್ರುಗಳನ್ನು ಅಟ್ಯಾಕ್ ಮಾಡ್ದಾಗ ಇರುತ್ತೆ ಸಿಂಹ. ಹಾಗೆ ರಾಘವೇಂದ್ರ ಸ್ವಾಮಿಗಳವರೆಂಬ ಸಿಂಹವು ದುಷ್ಟರಿಗೆ ಬೆಂಕಿ ಅಂತ ಹೇಳ್ತಾರೆ, ಸಜ್ಜನರಿಗೆ ಪೂರ್ಣಚಂದ್ರ ಅಂತ ಹೇಳ್ತಾರೆ. ದುರ್ವಾದಿಕಾಂತರವೇ ದಕ್ಷಿಣವರೆಂದರೆ. ಆದ್ದರಿಂದ ದುಷ್ಟರಿಗೆ ಪ್ರಖರವಾಗಿರ್ತಾರೆ, ಸಜ್ಜನರಿಗೆ ಪೂರ. ಹಾಗೆ ರಾಘವೇಂದ್ರ ಕರೆದ ಕಥೆಯನ್ನು ನಮ್ಮ ಸಮಗ್ರ ಪಾಪಗಳನ್ನು ಕಳೆದು, ರೋಗಗಳನ್ನು ಕಳೆದು ಇಂಥ ಪೂರ್ಣ ಮಾಡುವ ವಿಷಯದಲ್ಲಿ ಇಂದ್ರರಾಗಿದ್ದಾರೆ. ಆದ್ದರಿಂದ ರಾಘವೇಂದ್ರ ಆಮೇಲೆ ಕಲ್ಪವೃಕ್ಷಾಯ ಕಾಮಧೇನು ಅಂತ ಹೇಳ್ತಾರೆ. ಸ್ವರ್ಗಲೋಕದಲ್ಲಿ ಕಲ್ಪವೃಕ್ಷವೂ ಇದೆ, ಕಾಮಧೇನು ಇದೆ. ಇವು ಎರಡರಲ್ಲಿ ಡಿಫರೆನ್ಸ್ ಇದೆ. ಕಲ್ಪವೃಕ್ಷ ಅಂದ್ರೆ ವೃಕ್ಷ, ಮರ. ಕಾಮಧೇನು ಅಂದ್ರೆ ಹಸು. ಕಲ್ಪವೃಕ್ಷ ಸಂಚಾರ ಮಾಡಲ್ಲ, ಇದ್ದಲ್ಲೇ. ಕಾಮಧೇನು ಹಸು, ಎಲ್ಲಿ ಬೇಕಾದ್ರೆ. ಹಾಗೆ ಕಲ್ಪವೃಕ್ಷರಾಗಿ ಅಚರರಾಗಿ ಮೂಲ ವೃಂದಾವನ ಸನ್ನಿಧಾನದಲ್ಲಿ ಶ್ರೀ ಮಂತ್ರಾಲಯ ಸುಕ್ಷೇತ್ರದಲ್ಲಿ ಸನ್ನಿಹಿತರಾಗಿ ಕಲ್ಪವೃಕ್ಷರಾಗಿ ಬಂದ ಭಕ್ತರಿಗೂ ಅನುಗ್ರಹ ಮಾಡ್ತಾರೆ. ಕಾಮಧೇನುವಾಗಿ ನಮ್ಮ ಬೆಂಗಳೂರು ನಗರದ ಪೂರ್ಣಪ್ರಜ್ಞಾಲಯ ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ಕುತ್ಕೊಂಡು ಕಾಮಧೇನು ಹಸುವಾಗಿ ಎಲ್ಲರಿಗೂ ಹಾರಾಟ ಮಾಡ್ತಾರೆ. ಆದ್ದರಿಂದ ಆ ಕಡೆಗೆ ವೃಕ್ಷನೂ ಹೌದು, ಹಸುವು. ಆದ್ದರಿಂದ ಅಂಥ ರಾಘವೇಂದ್ರ ಸ್ವಾಮಿಗಳವರ ದಿವ್ಯ ಆರಾಧನಾ ಮಹೋತ್ಸವದಲ್ಲಿ ನಿಮ್ಮ ಹೆಸರ ಮೇಲೆ ಒಂದು ಪುರಾಣ ರಾಮ್. ರಾಮ್ ಅಂತೇನು? ಅಘ. ಮತ್ತೆ ಪ್ರಕಾರ ಅದೇ ರಾಮ ಅಂದ್ರೆ ರಾವಣ ಸಂಹಾರ ಮಾಡ್ಕೊಂಡು ಅಪತ್ವ ಬುದ್ಧೀನಾಂ ಅಮಾನಾಂ ಅಂತ. ಇಲ್ಲಿ ರಾಮ ಅಂತ ಹಿಂದಿಂದ ಬರುತ್ತೆ. ರಚಿತ ರಾಮ್ ಅಲ್ವಾ? ರಾಮ್ ಅಂದ್ರೆ ಅಮ ಅಂದ್ರೆ ರಾವಣ. ಅಮ ಅಂದ್ರೆ ರಾವಣ ಅಂತ ಯಾರು ಹೇಳಿದ್ರು ಅಂತ ಹೇಳಿದ್ರೆ, ಮಾ ಅಂದ್ರೆ ಜ್ಞಾನ. ಮಾ ಜ್ಞಾನ ಇಲ್ಲದೆ ಇದ್ದವನು ಯಾರು? ಅಮ, ರಾವಣ. ಅವನನ್ನ ರಮ್ ಅಂದ್ರೆ ಈಗ ಹೇಳ್ದಲ್ಲ ಬೆಂಕಿ. ರಾವಣನನ್ನು ಸುತ್ತ ರಾಮ ಅಂದ್ರೆ ರಾವಣನನ್ನು ಸಂಹಾರ ಮಾಡಿದಂತ ಪರಮಾತ್ಮನಿಗೆ ರಾಮ ಅಂತ ಹೆಸರು. ರಚಿತ ಉಪನಿಷತ್ ಹೇಳ್ತಾರೆ, ರಚಿತ ಅನ್ನೋ ಶಬ್ದಕ್ಕೆ ವಾಯುದೇವರು ಅಂತ. ಅಂದ್ರೆ ರಾವಣನ ಸಂಹಾರ ಮಾಡಿದಂತ ರಾಮನ ಪರಿಚಯ ಮಾಡಿಸತಕ್ಕವರು ಆಂಜನೇಯ. ಆದ್ದರಿಂದ ರಚಿತ ರಾಮ. ಇದು ನಿಮಗೆ ಅನುಸಂಧಾನ ಬರಲಿ ಅಂತ ನಿಮ್ಮ ಹೆಸರು ಹೇಳಿದೆ. ಈಗ ನೀವು ಯಾರು ನಿಮ್ಮ ಹೆಸರು ರಚಿತಾರಾಮ್, ಓ ಗುರುಗಳು ಹೇಳಿದ್ರು. ರಚಿತ ಅಂತ ಆಂಜನೇಯ, ರಾಮ ಅಂತ ರಾಮ. ಓ ರಾಮಾಂಜನೇಯರ ಹೆಸರು ನನಗೆ ನಮ್ಮ ಹಿರಿಯರು ಇಟ್ಟಿದ್ದಾರೆ ಅನ್ನೋ ತೃಪ್ತಿ ನಿಮ್ಗೆ ಪರಮಾತ್ಮ ನಿಮ್ಗೆ ಸತ್ಯತೆ ಹೇಳ್ಕೊಂಡು ಪರಮಾತ್ಮ ಆನಂದವಾಗಿದ್ದಾರೆ. ನೀವು ಅನ್ಕೊಂಡ ಕಾರ್ಯಗಳೆಲ್ಲ ನೀವು ಮಾಡುವ ಸಿನಿಮಾಗಳೆಲ್ಲ ನೀವು ದೈವವನ್ನು ಸಾಧಿಸಿ.